हरिः ओम्। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नीतिप्रदाय ज्ञानप्रदाय विबुधा सुरसौख्यदुःखसत्कारणाय वितताय नमो नमस्ते। श्रीगुरुभ्यो नमः। हरिः ओम्। ನಿನ್ನೆಯ ಪಾಠದಲ್ಲಿ ನಾವು ನೋಡಿದಂತೆ ದೇವಲೋಕದಿಂದಾಗಿ ಅನೇಕ ರೀತಿಯಾದಂತಹ ಆಯುಧಗಳು ಅಲ್ಲಿಗೆ ಬಂದು ಅದೇ ರೀತಿಯಾಗಿ ಬಲರಾಮನ ಪತ್ನಿಯಾದಂತಹ ವಾರುಣಿ ಅವಳು ಕೂಡ ಅಲ್ಲಿಗೆ ಬರ್ತಾಳೆ. ಅದಾದ ಮೇಲೆ ಆ ವಾರುಣಿಯೇ ಶ್ರೀ ಎನ್ನುವಂತಹ ರೂಪದಿಂದಾಗಿ ಲಕ್ಷ್ಮೀದೇವಿಯ ಆವೇಶದಿಂದಾಗಿ ಕೂಡಿಕೊಂಡು ಅಲ್ಲಿಗೆ ಬರ್ತಾಳೆ. ಕಾಂತಿ ಎನ್ನುವಂತಹ ಇನ್ನೊಬ್ಬ ಬಲರಾಮನ ಹೆಂಡತಿ ಕೂಡ ಬರ್ತಾಳೆ ಅಂತ ಇಷ್ಟು ವಿಚಾರವನ್ನ ನೋಡಿದ್ವಿ. ಅದಾದ ಮೇಲೆ ಏನಾಯ್ತು, ಅವರೊಂದಿಗೆ ವಿಹಾರವನ್ನು ಮಾಡ್ತಾ ಇದ್ದ ಯಾರು, ಬಲರಾಮ ದೇವರು. ಈ ರೀತಿಯಾಗಿ ವಿಹಾರವನ್ನು ಮಾಡುವಂತ ಸಂದರ್ಭದಲ್ಲಿ ಬಲರಾಮ ತನ್ನ ಅಪಾರವಾದಂತಹ ಸೈನ್ಯದೊಂದಿಗೆ ಗೋಮಂತಕ ಪರ್ವತವನ್ನು ಸುತ್ತುವರಿದ. ಈ ಕೃಷ್ಣ ಬಲರಾಮರನ್ನ ಹೇಗಾದರೂ ಮಾಡಿ ಬಿಡಬಾರದು ಅಂತ ತಕ್ಷಣ ಏನ್ ಮಾಡಿದ, ಇಡೀ ಗೋಮಂತಕ ಪರ್ವತಕ್ಕೇನೆ ಬೆಂಕಿಯನ್ನು ಹಚ್ಚಿದ. ಬೆಂಕಿಯನ್ನು ಹಚ್ಚಿದಾಗ ಕೃಷ್ಣ ಬಲರಾಮರಿಬ್ಬರು ಕೂಡ ಆ ತಮ್ಮ ಪಾದದಿಂದಾಗಿ ಆ ಪರ್ವತವನ್ನು ಒತ್ತಿ ತಾವು ಕೆಳಗಡೆ ಹಾರತಾರೆ. ಹಾರಿದಾಗ ಏನಾಗುತ್ತೆ, ಆ ಫೋರ್ಸ್ ನಿಂದಾಗಿ ಪರ್ವತ 11 ಯೋಜನ ಅಷ್ಟು ಒಳಗಡೆ ಹೋಗಿ ಕೆಳಗಡೆ ಇದ್ದಂತಹ ನೀರು ಮೇಲಕ್ಕೆ ಚಿಮ್ಮಿ ಅಲ್ಲಿದ್ದಂತಹ ಬೆಂಕಿ ಎಲ್ಲ ಆರಿ ಹೋಗುತ್ತೆ ಅಂತ ಇಷ್ಟು ವಿಚಾರವನ್ನು ನೋಡಿದ್ವಿ. ಇಂದಿನಿಂದ 15ನೇ ಶ್ಲೋಕ ಪ್ರಾರಂಭ. ಸೇನಾಂ ಪ್ರವಿಷ್ಟೌ ಸರ್ವರಾಜನ್ಯ ವೃಂದಂ ವ್ಯಮತ್ಮತಾಂ ದೇವವರೌ ಸ್ವಶಸ್ತ್ರೈಃ. ತತ್ರೈವ ಹಂಸಃ ಡಿಭಿಕಶ್ಚೈಕಲವ್ಯಃ ಸಕೀಚಕಸ್ತೌ ಶಿಶುಪಾಲ ಪೌಂಡ್ರಕೌ. ಭೌಮಾತ್ಮಜೋ ದಂತವಕ್ರಶ್ಚ ರುಗ್ಮಿ ಸೌಭಾಧಿಪೋ ಮೈಂದಾನುಜೌ ಚ. ಅನ್ನೇ ಚ ಯೇ ಪಾರ್ಥಿವಾ ಸರ್ವ ಏವ ನಾರಾಯಣ ಕ್ರೋಧಾತ್ ಕೃಷ್ಣಂ ಪರಿವಾರ್ಯಾಭ್ಯವರ್ಷನ್. ಪದಚ್ಛೇದ. ಸೇನಾಂ ಪ್ರವಿಷ್ಟೌ ಸರ್ವರಾಜನ್ಯವೃಂದಂ ವ್ಯಮಥ್ನತಾಂ ದೇವವರೌ ಸ್ವಶಸ್ತ್ರೈಃ. ವಿಮಥ್ನಾತಾಂ ಅಂತ ವಿಮಥ್ನಾತಾಂ ದೇವವರೌ ಸ್ವಶಸ್ತ್ರೈಃ. ತತ್ರ ಏವ
हंसः डिबिकः च एकलव्यः सकीचकः तौ शिशुपालपौण्ड्रकौ भौमात्मजः दन्तवक्रः च रुक्मी सौभाधिपः मैन्दमैन्दानुजौ च अन्ये च ये पार्थिवाः सर्वे एव क्रोधात् कृष्णं परिवार्य अभ्यवर्षन्. ಹಿಂದೆ ಹೇಳಿದರು ರಾಜನ್ಯ ವೃಂದಾನುಗತಃ, ಅನೇಕ ರಾಜ ಮಹಾರಾಜರುಗಳ ಸಮೂಹ ಅಲ್ಲಿಗೆ ಸೇರಿತ್ತು ಕೃಷ್ಣನ ಮೇಲೆ ಯುದ್ಧಕ್ಕೆ ಅಂತ. ಯಾರ್ಯಾರು ಬಂದಿದ್ರು ಎಂಬುದಾಗಿ ಈ ಒಂದು 3 ಶ್ಲೋಕಗಳಲ್ಲಿ ತಿಳಿಸ್ತಾ ಇದ್ದಾರೆ. ಕೆಳಗಡೆ ಹಾರಿದರು ಕೃಷ್ಣ ಮತ್ತು ಬಲರಾಮರು. ಹಾರಿ ತಾವೇನ್ ಮಾಡಿದ್ರು, ನೇರವಾಗಿ ಸೇನಾಂ ಪ್ರವಿಷ್ಟವು, ನೇರವಾಗಿ ಸೇನೆ ಮಧ್ಯದಲ್ಲಿ ನುಗ್ಗಿಬಿಟ್ರು. ಸೇನೆ ಮಧ್ಯದಲ್ಲಿ ನುಗ್ಗಿ ತಾವೇನ್ ಮಾಡಿದ್ರು, ಅವರಿಬ್ಬರು ಕೂಡ ದೇವವರು, ದೇವಶ್ರೇಷ್ಠರು. ಒಬ್ಬ ಸರ್ವೋತ್ತಮನಾದಂತಹ ಪರಮಾತ್ಮ, ಇನ್ನೊಬ್ಬ ಆ ಪರಮಾತ್ಮನನ್ನೇ ನಿರಂತರವಾಗಿ ಹೊತ್ತುಕೊಂಡಂತಹ ಪರಮಾತ್ಮನ ಶಯನ ಹಾಸಿಗೆಯಾಗಿರುವಂತಹ ಶೇಷದೇವರು, ದೇವಶ್ರೇಷ್ಠರು. ಅಂತಹ ಕೃಷ್ಣ ಮತ್ತು ಬಲರಾಮ ಇಬ್ಬರು ಕೂಡ ತಾವೇನ್ ಮಾಡಿದ್ರು, ಸ್ವಶಸ್ತ್ರೈಹಿ, ತಮ್ಮ ಶಸ್ತ್ರಗಳಿಂದ, ವೈಕುಂಠದಿಂದಾಗಿ ಶಸ್ತ್ರಗಳು ಬಂದಿವೆ, ಆ ಎಲ್ಲ ಶಸ್ತ್ರಗಳಿಂದಲೂ ಕೂಡ ತಾವೇನ್ ಮಾಡಿದ್ರು, ಸರ್ವ ರಾಜನ್ಯ ವೃಂದಂ ಯಮತ್ನಾತಾಂ, ಇಡೀ ಆ ಎಲ್ಲ ರಾಜರ ಸಮೂಹವನ್ನು ಕೂಡ ತಾವೇ ಮಾಡ್ತಾ ಇದ್ದಾರೆ, ನಾಶ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಆವಾಗ ಯಾರ್ಯಾರು ಬಂದಿದ್ರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ತತ್ರೈವ ಹಂಸಃ, ಹಿಂದೆ ನಾವು ಕೇಳಿದಂತಹ ಹಂಸ ಬಂದಿದ್ದ, ಡಿಭಿಕ ಬಂದಿದ್ದ, ದ್ರೋಣಾಚಾರ್ಯರನ್ನ ಮೂರ್ತಿಯನ್ನಾಗಿ ಮಾಡಿಕೊಂಡು ಆ ಮೂರ್ತಿಯ ಮುಂದೆ ಅಭ್ಯಾಸ ಮಾಡಿದಂತಹ ಏಕಲವ್ಯನು ಕೂಡ ಬಂದಿದ್ದ. ಹಿಂದೆ ಹೇಳಿದ್ವಿ ನಾವು ಪರಮಾತ್ಮನ ದ್ವೇಷಿ ಅಂತ, ಹಾಗಾಗಿ ಸ್ವರೂಪತಃ ದ್ವೇಷಿಯಾದಂತಹ ಏಕಲವ್ಯ ಕೃಷ್ಣನ ಮೇಲೆ ಯುದ್ಧಕ್ಕೆ ಅಂತ ಬಂದಿದ್ದ. ಅಷ್ಟು ಮಾತ್ರ ಅಲ್ಲ, ಸ ಕೀಚಕಃ, ಮಹಾಪರಾಕ್ರಮಶಾಲಿ. ಮುಂದೆ ವಿರಾಟ ಪರ್ವದಲ್ಲಿ ಕೀಚಕನ ಬಗ್ಗೆ ಬರುತ್ತೆ. ಅಷ್ಟು ಪರಾಕ್ರಮಶಾಲಿ, ಭೀಮ, ಬಲಭದ್ರ, ಶಲ್ಯ ಮತ್ತು ಕೀಚಕ 4 ಪರಾಕ್ರಮಶಾಲಿಗಳು ಅಂತ ದುರ್ಯೋಧನ ಹೇಳುವಂತಹ ಮಾತು. ಅಂತಹ ಕೀಚಕ ಬಂದಿದ್ದ. ಅದೇ ರೀತಿಯಾಗಿ ಶಿಶುಪಾಲ ಪೌಂಡ್ರಕವು, ಶಿಶುಪಾಲ ಬಂದಿದ್ದ, ಪೌಂಡ್ರಕ ವಾಸುದೇವ ಬಂದಿದ್ದ. ಅದಾದ ಮೇಲೆ ಭೌಮಾತ್ಮಜ, ಭೌಮಾತ್ಮಜ ಅಂತಂದ್ರೆ ನರಕಾಸುರನಿಗೆ ಅಲ್ಲ ಭಗದತ್ತ, ಭೌಮಾತ್ಮಜ ಅಂದ್ರೆ ಭಗದತ್ತ ಅಂತ. ಯಾಕೆ ಅವನಿಗೆ ಭೌಮಾತ್ಮಜ ಅಂತಂದ್ರೆ, ಭೂಮಿಯ ಮಗ ನರಕಾಸುರ, ಭೂಮಿಯ ಮಗ ನರಕಾಸುರ. ಸೊ ನರಕಾಸುರನಿಗೆ ಭೌಮ ಅಂತ ಹೆಸರು, ಭೂಮಿಯ ಮಗ ಆದ್ದರಿಂದಾಗಿ ಭೌಮ. ದಶರಥನ ಮಗ ದಾಶರಥಿ ಇದ್ದಂತೆ ಭೂಮಿಯ ಮಗ ಭೌಮ. ಆ ಭೌಮನ ಆತ್ಮಜ ಮಗ, ನರಕಾಸುರನ ಮಗ ಯಾರು, ಭಗದತ್ತ ಬಂದಿದ್ದ. ಅದಾದ ಮೇಲೆ ದಂತವಕ್ರ ಬಂದಿದ್ದ, ರುಗ್ಮಿ ಬಂದಿದ್ದ, ಯಾವ ರುಕ್ಮಿಣಿ ದೇವಿಯ ಸಹೋದರನಾದಂತಹ ರುಗ್ಮಿಯು ಕೂಡ ಅಲ್ಲಿ ಬಂದಿದ್ದ. ಅದೇ ರೀತಿಯಾಗಿ ಸೌಭಾಧಿಪ, ಸೌಭದೇಶದ ಒಡೆಯನಾದಂತಹ ಸಾಲ್ವ ಬಂದಿದ್ದ. ಮೈಂದಾನುಜೌಚ, ಮೈಂದ ಮತ್ತು ಮೈಂದನ ತಮ್ಮ ಬಂದಿದ್ದ, ಅಂದ್ರೆ ಮೈಂದ ಪ್ಲಸ್ ವಿವಿಧ, ಅವರಿಬ್ಬರು ಕೂಡ ಬಂದಿದ್ರು. ಅದೇ ರೀತಿಯಾಗಿ ಇನ್ನು ಅನೇಕ ರೀತಿಯಾದಂತಹ ರಾಜ ಮಹಾರಾಜರೆಲ್ಲರೂ ಕೂಡ ಬಂದಿದ್ರು. ಅನ್ಯೇಚಯೇ ಪಾರ್ಥಿವ ಸರ್ವಯೇವ, ಬಂದಂತಹ ಎಲ್ಲ ರಾಜ ಮಹಾರಾಜರುಗಳು ಕೂಡ ಕ್ರೋಧಾತ್, ಸಿಟ್ಟಿನಿಂದಾಗಿ ತಾವೇ ಮಾಡಿದ್ರು, ಕೃಷ್ಣಂ ಪರಿವಾರ್ಯ, ಅವರಿಗೆ ಬಲರಾಮನ ಮೇಲೆ ಅಷ್ಟೊಂದೇನಿದಿಲ್ಲ, ಪ್ರಧಾನ ಟಾರ್ಗೆಟ್ ಯಾರು, ಕೃಷ್ಣ ಎಲ್ಲರಿಗೂ ಕೂಡ. ಹಾಗಾಗಿ ಕೃಷ್ಣಂ ಪರಿವಾರ್ಯ ಅಭ್ಯವರ್ಷನ್, ಕೃಷ್ಣನ ಎಲ್ಲ ರಾಜ ಮಹಾರಾಜರುಗಳು ಕೂಡ ಸುತ್ತುವರೆದು ಅವನ ಮೇಲೆ ಅಭ್ಯವರ್ಷನ್, ಬಾಣಗಳ ಮಳೆಯನ್ನ ಸುರಿಸ್ತಾ ಇದ್ದಾರೆ. ಮುಂದೆ ಶಸ್ತ್ರೈರಸ್ತ್ರೈಹಿ ದ್ರುಮಪೂಗೈಃ ಶಿಲಾಭಿಃ ಭಕ್ತಾಶ್ಚಯೇ ಶಲ್ಯಬಾಹ್ಲೀಕ ಮುಖ್ಯಾಃ ಸಸೋಮದತ್ತಃ ಸೌಮದತ್ತಿರ್ವಿರಾಟಃ ಪಾಂಚಾಲರಾಜಶ್ಚ
ಜರಾಸುತಸ್ಯ ಭಯಾತ್ ಕೃಷ್ಣಂ ಶರವರ್ಷೈರವರ್ಷನ್ ಕಾರಾಗೃಹೇ ವಾಸಿತಾಃ ಮಾಗಧೇನ. ಒಂದೇ ಒಂದು ನಿಮಿಷ. ಪದಚ್ಛೇದ ಶಸ್ತ್ರೈಃ ಅಸ್ತ್ರೈಃ ದ್ರುಮಪೂಗೈಃ ಶಿಲಾಭಿಃ ಭಕ್ತಾಃ ಚ ಯೇ ಶಲ್ಯಬಾಹ್ಲೀಕಮುಖ್ಯಾಃ ಸಸೋಮದತ್ತಃ ಸೌಮದತ್ತಿಃ ವಿರಾಟಃ ಪಾಂಚಾಲರಾಜಃ ಚ ಜರಾಸುತಸ್ಯ ಭಯಾತ್ ಕೃಷ್ಣಂ ಶರವರ್ಷೈಃ ಅವರ್ಷನ್ ಕಾರಾಗೃಹೇ ವಾಸಿತಾಃ ಮಾಗಧೇನ. ಇವಿಷ್ಟು ಜನ ಮಾತ್ರ ಅಲ್ಲ, ಅಂದ್ರೆ ಹಿಂದೆ ಹೇಳಿದಂತಹ ಕೀಚಕ ಮಾತ್ರ ಅಲ್ಲ, ಮತ್ತೆ ಯಾರ್ಯಾರಿದ್ರು ಅಂತಂದ್ರೆ ಶಲ್ಯ ಬಾಹ್ಲೀಕ ಮುಖ್ಯ, ಶಲ್ಯ ಮದ್ರರಾಜ ಅರ್ಥಾತ್ ಮಾದ್ರಿಯ ಸಹೋದರ, ಪಾಂಡವರ ಸೋದರ ಮಾವ. ಅದೇ ರೀತಿಯಾಗಿ ಬಾಹ್ಲೀಕ, ಅದಾದ ಮೇಲೆ ಸೋಮದತ್ತ, ಸೋಮದತ್ತ ಮತ್ತು ಸೌಮದತ್ತಿ ಅಂದ್ರೆ ಸೋಮದತ್ತನ ಮಗ ಭೂರಿಶ್ರವ ಅಂತ. ಆಮೇಲೆ ವಿರಾಟ ರಾಜ, ಪಾಂಚಾಲ ರಾಜ ಅಂದ್ರೆ ದೃಪದ. ಇವರೆಲ್ಲರೂ ಕೂಡ ತಾವೇನ್ ಮಾಡಿದ್ರು, ಕೃಷ್ಣನ ಮೇಲೆ ಬಾಣಗಳ ಮಳೆಯನ್ನು ಸುರಿಸಿದ್ರು ಅಂತೆ. ಬರೀ ಬಾಣಗಳ ಮಳೆಯಲ್ಲ, ಶಸ್ತ್ರೈಹಿ ಅಸ್ತ್ರೈಹಿ ದ್ರುಮಪೂಗೈಹಿ, ಶಸ್ತ್ರಗಳ ಮಳೆಯನ್ನು ಸುರಿಸಿದರು, ಅಸ್ತ್ರಗಳ ಮಳೆಯನ್ನು ಸುರಿಸಿದರು. ಅಷ್ಟು ಮಾತ್ರ ಅಲ್ಲ, ದ್ರುಮ ಪೂಗೈಹಿ ಅಂದ್ರೆ ದೊಡ್ಡ ದೊಡ್ಡ ಮರಗಳನ್ನೇ ಕಿತ್ತಿ ಬಿಸಾಕ್ತಾ ಇದ್ರು ಅಂತೆ ಕೃಷ್ಣನ ಮೇಲೆ. ಹೇಗಿದ್ರು ಪರ್ವತ ಇದೆ, ಬೇಕಾದಷ್ಟು ಮರಗಳಿದ್ದಾವೆ, ಅಲ್ಲಿ ಇದ್ದಂತಹ ದೊಡ್ಡ ದೊಡ್ಡ ಮರಗಳನ್ನು ಕಿತ್ತೋದು ಕೃಷ್ಣನ ಮೇಲೆ ಬಿಸಾಕೋದು. ಮಹಾ ಪರಾಕ್ರಮಶಾಲಿಗಳು ಅವರೆಲ್ಲ, ದೃಪದನಾಗ್ಲಿ ಬಾಹ್ಲೀಕನಾಗ್ಲಿ ಶಲ್ಯ ಕೀಚಕ ಅವರೆಲ್ಲ. ಅಷ್ಟು ಮಾತ್ರ ಅಲ್ಲ, ಆ ಶಿಲಾಭಿಹಿ, ದೊಡ್ಡ ದೊಡ್ಡ ಕಲ್ಲು ಬಂಡೆಗಳನ್ನ ಪರಮಾತ್ಮನ ಮೇಲೆ ಸುರಿಸ್ತಾ ಇದ್ದಾರೆ. ಹೀಗೆ ಎಲ್ಲರೂ ಕೂಡ ಪರಮಾತ್ಮನ ಮೇಲೆ ಆಕ್ರಮಣವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ ಇಲ್ಲಿ, ಸರಿ ಈ ಯಾರು ಕೀಚಕ, ದಂತವಕ್ರ, ರುಕ್ಮಿ ಅವರೆಲ್ಲ ಸಹಜವಾಗಿ ಕೃಷ್ಣನ ದ್ವೇಷಿಗಳು. ಆದರೆ ಈ ಶಲ್ಯ ಬಾಹ್ಲೀಕ ಪಾಂಚಾಲ ರಾಜ ಇವರೆಲ್ಲ ಪರಮಾತ್ಮನ ಭಕ್ತರು. ಇವರು ಯಾಕೆ ಕೃಷ್ಣನ ಮೇಲೆ ಬಂದು ಈ ರೀತಿಯಾಗಿ ಯುದ್ಧವನ್ನು ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಮಾಡಿಕೊಂಡು ಅದಕ್ಕೆ ಹೇಳ್ತಾ ಇದ್ದಾರೆ, ಭಕ್ತಾಹ, ಹೌದು ಇವರೆಲ್ಲರೂ ಕೂಡ ವಾಸ್ತವಿಕವಾಗಿ ಪರಮಾತ್ಮನ ಭಕ್ತರೇ ಆಗಿದ್ದಾರೆ, ಕೃಷ್ಣನ ಭಕ್ತರೇ ಆಗಿದ್ದಾರೆ. ವಿರಾಟ, ದೃಪದ ಇವರೆಲ್ಲರೂ ಕೂಡ. ಹಾಗಿದ್ದರೂ ಕೂಡ ಜರಾಸುತಸ್ಯ ಭಯಾತ್, ಜರಾಸಂದನ ಮೇಲಿನ ಭಯದಿಂದಾಗಿ ಅವರೆಲ್ಲರೂ ಕೂಡ ಯುದ್ಧ ಮಾಡ್ತಾ ಇದ್ದಾರೆ ಅಂತೆ. ಅಂದ್ರೆ ಜರಾಸಂಧ ಅಷ್ಟು ಬಲಿಷ್ಠನಾಗಿದ್ದ. ಹಿಂದೆ ನಾವು ಕೇಳಿದಂತೆ ಬ್ರಹ್ಮದೇವರ ವರ ಇತ್ತು, ಮತ್ತೆ ದುರ್ವಾಸರ ವರ, ಚಂಡಕೌಶಿಕರ ವರ, ಹೀಗೆ ಎಲ್ಲರ ವರಗಳಿದ್ದು. ಬ್ರಹ್ಮದೇವರ ವರವೇ ಇತ್ತು, ಎಲ್ಲರಿಗೂ ನೀನು ಅಜೇಯನಾಗು ಅಂತ, ನಿನ್ನನ್ನು ಗೆಲ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ. ಮುಂದೆ ಬರುತ್ತೆ ಬಲರಾಮ ದೇವರಿಗೇನೆ ಅವರನ್ನು ಗೆಲ್ಲಲಿಕ್ಕೆ ಆಗ್ಲಿಲ್ಲ ಅಂತೆ. ಬಲರಾಮ ದೇವರು ಹಿಂದೊಂದ್ಸಲ ಅವರನ್ನ ಬಂಧನ ಮಾಡಿದ್ರು. ಫಸ್ಟ್ ಸಲ ಯುದ್ಧ ಆದಾಗ ಬಂಧನ ಮಾಡಿದ್ದು ತಮ್ಮ ಶಕ್ತಿಯಿಂದ ಅಲ್ಲ ಅಂತೆ, ಒಳಗಡೆ ಇದ್ದಂತಹ ಪರಮಾತ್ಮನಿನ್ ಶಕ್ತಿಯಿಂದಾಗಿ ಅಂತ ಹೇಳ್ತಾರೆ ಮುಂದೆ ಆಚಾರ್ಯರು 21ನೇ ಶ್ಲೋಕದಲ್ಲಿ. ಹಾಗಾಗಿ ಯಾರಿಂದಲೂ ಕೂಡ ಅವನನ್ನು ಗೆಲ್ಲಲಿಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಪರಾಕ್ರಮಿ ಜರಾಸಂಧ. ಹಾಗಾಗಿ ಅವನ ಮೇಲಿನ ಹೆದರಿಕೆಯಿಂದಾಗಿ, ಯಾಕೆ ಅಂತಂದ್ರೆ ಹಿಂದೆ ಕಾರಾಗೃಹೇ ವಾಸಿತಾಹ ಮಾಗಧೇನ, ಈ ಜರಾಸಂಧ ಹಿಂದೊಮ್ಮೆ ಅನೇಕ ರಾಜ ಮಹಾರಾಜರುಗಳನ್ನ ಬಂಧನದಲ್ಲಿ ಇಟ್ಟಿದ್ದ. ಹಾಗಾಗಿ ಅವನ ಮೇಲಿನ ಹೆದರಿಕೆಯಿಂದಾಗಿ ತಾವು ಸ್ವತಃ ಕೃಷ್ಣನ ಭಕ್ತರಾಗಿದ್ದರೂ ಕೂಡ ತಾವು ನಂಬಿ ಪೂಜಿಸುವಂತಹ ಕೃಷ್ಣನ ಮೇಲೇನೆ ಅಸ್ತ್ರಗಳ, ಶಸ್ತ್ರಗಳ, ಮರಗಳ, ಕಲ್ಲಿನ ಮಳೆಯನ್ನ ಸುರಿಸ್ತಾ ಇದ್ದಾರೆ ಈ ಎಲ್ಲ ರಾಜ ಮಹಾರಾಜರು. ಈ ಏಕಲವ್ಯ ಮುಂತಾದಂಥವ್ರಂತರೂ ಸಹಜವಾಗಿ ಪರಮಾತ್ಮನ ದ್ವೇಷಿಗಳೇ. ಈ ಶಲ್ಯವಾಹ್ಲಿಕ ಮುಂತಾದಂಥವರು ಕೂಡ ಪರಮಾತ್ಮನ ಭಕ್ತರು. ಆದರೆ ಜರಾಸಂಧನ ಹೆದರಿಕೆಯಿಂದಾಗಿ ತಾವೇ ಮಾಡಿದ್ರು, ಪರಮಾತ್ಮನ ಮೇಲೆ ಈ ರೀತಿಯಾಗಿ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಆಗಿನ ಕಾಲದಲ್ಲಿ ಯಾರ್ಯಾರು ಪ್ರಸಿದ್ಧರಾದಂತಹ ರಾಜ ಮಹಾರಾಜರುಗಳು, ಪರಾಕ್ರಮಿಗಳು ಇದ್ದಾರಲ್ಲ,
ಆ ಎಲ್ಲರೂ ಕೂಡ ಬಂದು ಶ್ರೀಕೃಷ್ಣ ಪರಮಾತ್ಮನ ಮೇಲೆ ಆ ಗೋಮಂತಕ ಪರ್ವತದ ತಪ್ಪಲಿನಲ್ಲಿ ನಿಂತುಕೊಂಡು ಯುದ್ಧವನ್ನ ಮಾಡ್ತಾ ಇದ್ದಾರೆ. ಮುಂದೆ ಸರ್ವಾನ್ ಏತಾನ್ ಶರವರ್ಷೇಣ ಕೃಷ್ಣೋ ವಿಸೂತವಾಜಿ ಧ್ವಜಶಸ್ತ್ರವರ್ಮಣಃ ಕೃತ್ವಾ ವಮತ್ ಶೋಣಿತಾನ್ ಅರ್ಥರೂಪಾನ್ ವಿದ್ರಾವಯಾಮಾಸ ಹರಿರ್ಯಥಾ ಮೃಗಾನ್. ಪದಚ್ಛೇದ ಸರ್ವಾನ್ ಏತಾನ್ ಶರವರ್ಷೇಣ ಕೃಷ್ಣಃ ವಿಸೂತವಾಜಿಧ್ವಜಶಸ್ತ್ರವರ್ಮಣಃ ಕೃತ್ವಾ ವಮತ್ ಶೋಣಿತಾನ್ ಅರ್ಥರೂಪಾನ್ ವಿದ್ರಾವಯಾಮಾಸ ಹರಿಃ ಯಥಾ ಮೃಗಾನ್. ಇಷ್ಟೆಲ್ಲಾ ಪರಾಕ್ರಮಿಗಳು ಬಂದರೂ ಕೂಡ ಪರಮಾತ್ಮನಿಗೆ ಅದು ಲೆಕ್ಕನೇ ಅಲ್ಲ. ಯಾಕಂದ್ರೆ ಸರ್ವೋತ್ತಮ ಸರ್ವ ಸಮರ್ಥ ಇಡೀ ಬ್ರಹ್ಮಾಂಡವನ್ನೇ ನಾಶ ಮಾಡುವಂತಹ ಪರಮಾತ್ಮನಿಗೆ ಈ ಕಲ್ಲು ಈ ಮಣ್ಣು ಈ ಮರ ಅಸ್ತ್ರ ಶಸ್ತ್ರ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮ ತಾನೇ ಮಾಡಿದ ಸರ್ವಾನ್ ಏತಾನ್ ಅವರೆಲ್ಲರನ್ನೂ ಕೂಡ ತಾನು ಶರವರ್ಷೇಣ ಅವರ ಮೇಲೆ ಬಾಣದ ಮಳೆಯನ್ನು ಸುರಿಸಿ ತಾನೇ ಮಾಡಿದ ಅವರನ್ನ ವಿಸೂತ ವಾಜಿ ಧ್ವಜ ಶಸ್ತ್ರವರ್ಮಣಃ ಅವರ ಸೂತ ಅಂದ್ರೆ ಸಾರಥಿ, ವಾಜಿ ಅಂದ್ರೆ ಕುದುರೆ, ಧ್ವಜ ಮತ್ತು ಶಸ್ತ್ರ ಮತ್ತು ವರ್ಮ, ವರ್ಮ ಅಂದ್ರೆ ಕವಚ, ಅವೆಲ್ಲವನ್ನು ಕೂಡ ವಿ ಮಾಡಿದ ಅಂತ. ವಿ ಅಂದ್ರೆ ನಾಶ ಮಾಡಿ, ವಿಗತ ಅಂತ, ಇಲ್ಲದೆ ಇರೋದು ಅಂತ. ಒಟ್ಟಿನಲ್ಲಿ ಅವರ ಸಾರಥಿ, ಕುದುರೆ, ಅಸ್ತ್ರ ಶಸ್ತ್ರ, ಧ್ವಜ, ಕವಚ ಎಲ್ಲವನ್ನು ಕೂಡ ಪರಮಾತ್ಮ ನಾಶ ಮಾಡ್ತಾ ಇದ್ದಾನೆ. ಈ ರೀತಿಯಾಗಿ ನಾಶ ಮಾಡಿ ಅವರನ್ನೇನ್ ಮಾಡಿದ, ಶೋಣಿತಾನ್ ವಮತ್ ರಕ್ತವನ್ನ ವಾಂತಿ ಮಾಡುವಂತೆ ಅವರನ್ನ ಮಾಡಿ, ಆರ್ತರೂಪಾನ್ ಅವರಿಗೆ ನೋವನ್ನ ಕೊಟ್ಟ ಪರಮಾತ್ಮ. ಹೀಗೆ ಅವರನ್ನು ನಾಶ ಮಾಡಲಿಲ್ಲ, ಆದರೆ ಇನ್ನೂ ಅವರ ಸಾಧನೆ ಆಗಬೇಕು. ಅದು ಪುಣ್ಯವೋ ಪಾಪ, ಒಟ್ಟಿನಲ್ಲಿ ಅವರ ಸಾಧನೆಯನ್ನು ಪೂರ್ತಿಯಾಗಬೇಕು. ಹಾಗಾಗಿ ಅವರ ಸಾರಥಿ, ಕುದುರೆ ಎಲ್ಲವನ್ನು ಕೂಡ ನಾಶ ಮಾಡಿ ಪರಮಾತ್ಮ ತಾನೇ ಮಾಡಿದ. ಹರಿರ್ ಯಥಾ ಮೃಗಾನ್ ವಿದ್ರಾವ ಯಾಮಾಸ. ಹರಿ ಶಬ್ದಕ್ಕೆ ಸಿಂಹ ಅಂತ ಕೂಡ ಅರ್ಥ ಇದೆ. ಸಿಂಹವು ಉಳಿದ ಮೃಗಗಳನ್ನು ಓಡಿಸುವಂತೆ ಪರಮಾತ್ಮ ಸಿಂಹದಂತೆ ಇರುವಂಥವನು. ಆ ಎಲ್ಲ ರಾಜ ಮಹಾರಾಜರುಗಳನ್ನು ಕೂಡ ಪರಮಾತ್ಮ ತಾನು ಬಾಣಗಳ ಮಳೆಯನ್ನು ಸುರಿಸುವ ಮೂಲಕ ಅವರನ್ನ ಓಡಿಸಿದ. ಮುಂದೆ ಹತ್ವಾ ಸೇನಾಂ ವಿಂಶರಕ್ಷೋಹಿಣೀಂ ತಾಂ ತ್ರಿಭಿರ್ಯುಕ್ತಾಂ ರುಗ್ಮಿಣಂ ನೈವ ಕೃಷ್ಣಃ. ರುಕ್ಮಿಣ್ಯರ್ಥೆ ಪೀಡಯಾಮಾಸ ಶಸ್ತ್ರಾಣಿ ಅಸ್ಯ ಛಿತ್ವಾ
ವಿರಥಂ ದ್ರಾವಯಾನಃ. ಪದಚ್ಛೇದ. ಹತ್ವಾ ಸೇನಾಂ ವಿಂಶದಕ್ಷೋಹಿಣೀಂ ತಾಂ ತ್ರಿಭಿಃ ಯುಕ್ತಾಂ ರುಗ್ಮಿಣಂ ಅಥವಾ ರುಕ್ಮಿಣಂ ನ ಏವ ಕೃಷ್ಣಃ ರುಗ್ಮಿಣ್ಯರ್ಥೆ ಪೀಡಯಾಮಾಸ ಶಸ್ತ್ರಾಣಿ ಅಸ್ಯ ಚಿತ್ವಾ ವಿರಥಂ ದ್ರಾವಯಾನಃ. ಒಟ್ಟು ಎಷ್ಟು ಅಕ್ಷೋಹಿಣಿ ಸೈನ್ಯ ಬಂದಿತ್ತು ಅಂತಂದ್ರೆ ವಿಂಶದಕ್ಷೋಹಿಣೀಂ ತ್ರಿಭಿರ್ಯುಕ್ತಾಂ, ವಿಂಶತ್ ಅಂದ್ರೆ 20 ಜೊತೆಗೆ ತ್ರಿವಿಹಿಯುಕ್ತ ಮೂರರೊಟ್ಟಿಗೆ ಸೇರಿದ 20 ಅರ್ಥಾತ್ 23. ಒಟ್ಟು 23 ಅಕ್ಷೋಹಿಣಿ ಸೈನ್ಯ ಕೃಷ್ಣನ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ಅಂತ ಅಲ್ಲಿಗೆ ಬಂದಿತ್ತು. ಪರಮಾತ್ಮ ಹತ್ವಾ ಸೇನಾಂ ಆ ಎಲ್ಲ ಸೇನೆಯನ್ನು ಕೂಡ ಸಂಹಾರ ಮಾಡ್ತಾ ಇದ್ದಾನೆ. ಸೇನೆಯನ್ನ ಸಂಹಾರ ಮಾಡಿದ. ರುಕ್ಮಿಣಂ ನೈವ ಕೃಷ್ಣ ರುಕ್ಮಿಣ್ಯರ್ಥೆ ಪೀಡಯಾಮಾಸ. ರುಗ್ಮಿ ಕೂಡ ಬಂದಿದ್ದ. ಅವನು ಕೂಡ ಸಹಜವಾಗಿ ಕೃಷ್ಣನನ್ನು ದ್ವೇಷ ಮಾಡುವಂತಹ ವ್ಯಕ್ತಿ, ಜರಾಸಂಧನ ಪಟ್ಟ ಶಿಷ್ಯ. ಅವನಿಗೆ ಪರಮಾತ್ಮ ಜಾಸ್ತಿ ನೋವು ಕೊಡ್ಲಿಲ್ಲ ಅಂತೆ. ಉಳಿದವರಿಗೆಲ್ಲ ಹಿಂದೆ ನಾವು ಕೇಳಿದಂತೆ ಕೃತ್ವ ವಮಚ್ ಹೊಣಿತಾನ ಆರ್ತರೂಪ ರಕ್ತಕಾರುವಂತೆ ಹೊಡೆದು ಅವರಿಗೆ ಆರ್ತರನ್ನಾಗಿ ತುಂಬಾ ನೋವು ಕೊಟ್ಟು ಅವರನ್ನ ಓಡಿಸಿಬಿಟ್ಟ. ಆದರೆ ರುಕ್ಮಿಯನ್ನ ಜಾಸ್ತಿ ನೋವು ಕೊಡ್ಲಿಲ್ಲ ಅಂತೆ. ಯಾಕೆ ಅಂತಂದ್ರೆ ರುಕ್ಮಿಣ್ಯರ್ಥೇ ನೈವ ಪೀಡಯಾಮಾಸ, ರುಕ್ಮಿಣಿಗೋಸ್ಕರ ಅವನಿಗೆ ಜಾಸ್ತಿ ತೊಂದರೆ ಕೊಡ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆಂತಂದ್ರೆ ನಮ್ಗೆಲ್ಲ ಗೊತ್ತೇ ಇರುವಂತೆ ರುಕ್ಮಿಣಿಯ ಸಹೋದರ. ರುಕ್ಮಿಣಿ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ. ಮುಂದೆ ರುಕ್ಮಿಣಿ ದೇವಿಯನ್ನ ಪರಮಾತ್ಮ ವಿವಾಹವಾಗ್ತಾನೆ. ಹಾಗಾಗಿ ಯಾವತ್ತೂ ಕೂಡ ಪತ್ನಿಯ ಕಡೆಯವರಲ್ಲಿ, ಪತ್ನಿಯ ಅಣ್ಣ ತಮ್ಮಂದಿರೋ ಅಕ್ಕ ತಂಗಿಯರು ಅಥವಾ ತಂದೆ ತಾಯಿ ಯಾರೇ ಆಗಲಿ, ಒಟ್ಟಿನಲ್ಲಿ ಅವರ ಕಡೆಗೆ ಒಂದು ಏನಿರಬೇಕು, ಸಾಫ್ಟ್ ಕಾರ್ನರ್ ಅನ್ನೋದು ಇರಬೇಕು. ಅಷ್ಟು ಮಾತ್ರ ಅಲ್ಲ, ಒಂದು ವೇಳೆ ಪರಮಾತ್ಮ ಇವತ್ತೇನಾದ್ರೂ ರುಕ್ಮಿಣಿ ಕೊಂದು ಬಿಟ್ಟಿದ್ರೆ, ಕೊಲ್ಲುವಂತ ಸಾಮರ್ಥ್ಯ ಅಂತ ಪರಮಾತ್ಮನಿಗೆ ಇದ್ದೇ ಇದೆ, ಕೊಂದು ಬಿಟ್ಟಿದ್ರೆ ನಾಳೆ ರುಕ್ಮಿಣಿ ಅಂತೂ ಪರಮಾತ್ಮನ ಮದುವೆ ಆಗೇ ಆಗ್ತಾಳೆ. ತನ್ನ ಅಣ್ಣನನ್ನೇ ಕೊಂದಂತಹ ವ್ಯಕ್ತಿಯನ್ನ ಈ ರುಕ್ಮಿಣಿ ಮದುವೆ ಆದಳು ಅಂತ ಅವಳಿಗೆ ಅಪವಾದ ಬರಬಾರದು. ಹೀಗೆ ಇಷ್ಟೆಲ್ಲಾ ಹಿನ್ನೆಲೆಯಲ್ಲಿ ಪರಮಾತ್ಮ ತಾನೇ ಮಾಡಿದ. ರುಕ್ಮಿಣ್ಯರ್ಥೆ ನೈವ ಪೀಡಯಾಮಾಸ, ರುಕ್ಮಿಣಿಗೋಸ್ಕರ ಪರಮಾತ್ಮ ತಾನೇ ಮಾಡಲಿಲ್ಲ, ಅವನನ್ನ ರುಕ್ಮಿಯನ್ನ ಕೊಲ್ಲಲಿಲ್ಲ. ಯಾಕೆಂದ್ರೆ ನಾವು ಮುಂದೇನೂ ಕೂಡ ನೋಡುವಂತೆ ಇನ್ನೇನಾನು ಕೊಲ್ಲಬೇಕು ಅಂತ ಪರಮಾತ್ಮ ತೀರ್ಮಾನ ಮಾಡ್ಬಿಡ್ತಾನೆ. ಅಂದ್ರೆ ರುಕ್ಮಿಣಿ ಕರ್ಕೊಂಡು ಹೋಗ್ಬೇಕಾದ್ರೆ ಅವಾಗ ರುಕ್ಮಿಣಿ ತಾನೇ ಕಾಲಿಗೆ ಬಿದ್ದು ಕೇಳ್ಕೊಳ್ತಾಳಂತೆ, ಎಷ್ಟಿದ್ರು ನಮ್ಮ ಅಣ್ಣ ಅವನು, ದಯವಿಟ್ಟು ಅವನು ಕೊಲ್ಲಬೇಡ ಅಂತ ಹೇಳಿ ಅವನಿಗೆ ಕೊನೆಗೆ ವಿಕಾರ ಮಾಡಿ ಕಳಿಸ್ತಾನೆ. ಹಾಗಾಗಿ ಎಷ್ಟೇ ದುಷ್ಟನಾಗಿದ್ದರೂ ಕೂಡ ಸಹಜವಾಗಿ ರುಕ್ಮಿಣಿಗೆ ಅಣ್ಣನ ಮೇಲೆ ಪ್ರೀತಿ ಇದ್ದೇ ಇರುತ್ತೆ. ಆ ಒಂದು ಹಿನ್ನೆಲೆಯಲ್ಲಿಯೂ ಕೂಡ ರುಕ್ಮಿಯನ್ನ ತಾನೇ ಮಾಡಲಿಲ್ಲ, ಜಾಸ್ತಿ ನೋಡ್ಕೊಳ್ಳಿಲ್ಲ. ಆದ್ರೆ ಅವನಿಗೆ ಹೊಡೆದ, ಆದ್ರೆ ಜಾಸ್ತಿ ನೈವ ಕೃಷ್ಣ ರುಕ್ಮಿಣ್ಯರ್ಥೆ ಪೀಡಯಾಮಾಸ, ಅವನಿಗೆ ಜಾಸ್ತಿ ನೋವು ಕೊಡ್ಲಿಲ್ಲ. ಮತ್ತೇನ್ ಮಾಡಿದ, ಶಸ್ತ್ರಾಣಿ ಅಸ್ಯ ಚಿತ್ವ ವಿರಥಂ ದ್ರಾವಯಾನಃ, ಆ ರುಕ್ಮಿಯ ಶಸ್ತ್ರಗಳನ್ನ ತಾನು ನಾಶ ಮಾಡಿದ. ಅದಾದ ಮೇಲೆ ವಿರಥಂ ದ್ರಾವಯಾನಃ, ಅವನಿಗೆ ಇದ್ದಂತಹ ರಥವನ್ನು ಕೂಡ ನಾಶ ಮಾಡಿದ. ರುಕ್ಮಿ ಒಂದು ರಥದಲ್ಲಿ ಬಂದಿದ್ದ, ಆ ರಥವನ್ನು ನಾಶ ಮಾಡಿದ. ಕೊನೆಗೆ ರಥ ಇಲ್ಲದೇನೆ ಆ ರುಕ್ಮಿ ದ್ರಾವಯಾನಃ ಓಡ ಹೋಗ್ಬಿಟ್ಟ. ಅವನನ್ನು ಮಾಡಿದ. ಈ ರೀತಿಯಾಗಿ ಪರಮಾತ್ಮ ತನ್ನ ಮೇಲೆ ಯುದ್ಧ ನಾಶ ಮಾಡಿದ ಎಂಬುದಾಗಿ ಅವರಿಗೆ ಆ ಜರಾಸಂಧನಿಗೆ ಯುದ್ಧ ಎಂಬುದಾಗುತ್ತೆ. ಆ ಎಲ್ಲ ವಿಚಾರವನ್ನು ಕೂಡ ನಾವು ಮತ್ತೆ